ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಹೆಸರು ಕಲ್ಪನಾ. ನನ್ನ ಮದುವೆಯಾಗಿ 10 ವರ್ಷವಾಗಿತ್ತು. ನನ್ನ ಗಂಡ ಶೇಖರ್ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನಮಗೆ 2 ಗಂಡು ಮಕ್ಕಳಿದ್ದರು. ನಾನು ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಇರುತ್ತಿದ್ದೆ. ನನ್ನ ಗಂಡ ಆಫೀಸ್ಗೆ ಹೋಗಿ ಬರುತ್ತಿದ್ದರು. ಹೀಗೆ ಎಲ್ಲ ಚೆನ್ನಾಗಿ ನಡೆಯುತ್ತಿತ್ತು. ಇತ್ತೀಚೆಗೆ ನನ್ನ ಗಂಡನ ನಡವಳಿಕೆ ತುಂಬಾ ಬದಲಾಗಿ ಹೋಗಿತ್ತು. ಅವರು ಮೊದಲೆಲ್ಲ ಸಣ್ಣದಾಗಿ ನನ್ನ ಮೇಲೆ ಅನುಮಾನ ಪಡುತ್ತಿದ್ದರು. ನಾನು ಇದನ್ನೆಲ್ಲ ಅವರು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಎಂದುಕೊಂಡಿದ್ದೆ. ಆದರೆ ಇದು ಬರಬರುತ್ತಾ ಅತಿಯಾಯಿತು. ಅವರು ನಾನು ಎಲ್ಲೇ ಹೋಗಿ ಬಂದರೂ, ನಾನು ಯಾರ ಜೊತೆಯಲ್ಲಿ ಮಾತನಾಡಿದರೂ, ಏನು ಮಾತನಾಡುತ್ತಿದ್ದೆ, ಮನೆಯ ವಿಚಾರವನ್ನೆಲ್ಲ ಅವರಿಗೆ ಹೇಳುವ ಅವಶ್ಯಕತೆ ಏನಿದೆ, ನೀನು ಅವರ ಜೊತೆಯಲ್ಲೆಲ್ಲ ಯಾಕೆ ಮಾತನಾಡುತ್ತೀಯ ಎಂದು ನನ್ನನ್ನು ಪ್ರಶ್ನೆಯ ಮೇಲೆ ಪ್ರಶ್ನೆ ಮಾಡುತ್ತಲೇ ಇದ್ದರು. ಅದಕ್ಕೆ ನಾನು ತಲೆಕೆಡಿಸಿಕೊಳ್ಳಲಿಲ್ಲ. ಆದರೆ ಇದೆಲ್ಲವೂ ನನಗೆ ಮುಂದೆ ಉಸಿರು ಕಟ್ಟಿದ ಹಾಗೆ ಆಯಿತು. ನಾನು ಅವರನ್ನು ಪ್ರಶ್ನೆ ಮಾಡುತ್ತಿದ್ದೆ, ನೀವು ಯಾಕೆ ನನ್ನ ಮೇಲೆ ಹೀಗೆ ಅನುಮಾನ ಪಡುತ್ತಿದ್ದೀರಾ? ನೀವು ನನ್ನ ಜೊತೆ ಹೀಗೆ ನಡೆದುಕೊಳ್ಳುತ್ತಿರುವುದು ತಪ್ಪು ಎಂದು ಅವರಿಗೆ ಹೇಳಿದೆ. ನನ್ನ ಮಾತನ್ನು ಕೇಳಿ ನನ್ನ ಗಂಡ ಶೇಖರ್ ಹೇಳಿದರು, ನೋಡು, ಪ್ರಪಂಚ ಈಗ ಮೊದಲಿನ ರೀತಿ ಇಲ್ಲ. ಈಗ ಎಲ್ಲ ಕಡೆ ಕಳ್ಳರಿದ್ದಾರೆ. ಅದಕ್ಕೆ ನಾವು ನಮ್ಮ ಜಾಗ್ರತೆಯಲ್ಲಿ ಇರಬೇಕು. ನಾವು ಎಲ್ಲರ ಮೇಲೂ ಒಂದು ಕಣ್ಣು ಇಟ್ಟಿರಲೇಬೇಕು. ಅದಕ್ಕೆ ನಾನು ನಿನ್ನ ಮೇಲೆ ಅನುಮಾನ ಪಡುತ್ತಿದ್ದೆ. ಹಾಗೆ ಎಲ್ಲವನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದೆ ಎನ್ನುತ್ತಿದ್ದರು. ನಾನು ಅವರ ಮಾತನ್ನು ನಂಬಿ ಇದನ್ನೆಲ್ಲ ತಲೆಗೆ ಹಾಕಿಕೊಳ್ಳದೆ ಸುಮ್ಮನೆ ಆಗಿಬಿಟ್ಟೆ. ಆದರೆ ಅವರು ಒಂದು ದಿನ ನನ್ನ ಮೊಬೈಲನ್ನು ತೆಗೆದುಕೊಂಡು ಚೆಕ್ ಮಾಡಿ ನನ್ನ ಬಳಿ ಬಂದು ಪ್ರಶ್ನೆ ಕೇಳುತ್ತಿದ್ದರು. ನೀನು ಯಾಕೆ ನಿನ್ನ ಅಮ್ಮನ ಬಳಿ ಅಷ್ಟೊಂದು ಮಾತನಾಡುತ್ತಿದ್ದೀಯಾ? ನಮ್ಮ ತಂದೆ ತಾಯಿಯ ಜೊತೆ ಯಾಕೆ ನೀನು ಹೆಚ್ಚಾಗಿ ಫೋನ್ನಲ್ಲಿ ಮಾತನಾಡುವುದಿಲ್ಲ? ನೋಡು, ಇದು ಯಾವುದು ಅನ್ನೋನ್ ನಂಬರಿಂದ ಕಾಲ್ ಬಂದಿದೆ. ನೀನು ಅವರ ಜೊತೆ ಎಷ್ಟೊತ್ತು ಮಾತನಾಡಿದ್ದೀಯಾ? ಅಂತಹದ್ದು ಏನು ಮಾತನಾಡಿದೆ ಎಂದು ಕೇಳಿದರು. ನಾನು ಅವರಿಗೆ ಹೇಳಿದೆ, ನೋಡಿ, ಅದು ರಾಂಗ್ ನಂಬರ್, ಮಿಸ್ ಆಗಿ ನನಗೆ ಬಂದಿತ್ತು. ನೀವು ಕೇಳುತ್ತಿರುವ ವ್ಯಕ್ತಿ ಇಲ್ಲಿ ಇಲ್ಲ, ನೀವು ರಾಂಗ್ ನಂಬರ್ಗೆ ಕಾಲ್ ಮಾಡಿದ್ದೀರಾ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದೆ ಎಂದು ಅವರಿಗೆ ಹೇಳಿದೆ. ಆದರೆ ನನ್ನ ಗಂಡ ಶೇಖರ್ ನನ್ನ ಮಾತುಗಳನ್ನು ಕೇಳುತ್ತಿರಲಿಲ್ಲ. ಇಲ್ಲ, ಅದು ರಾಂಗ್ ನಂಬರ್ ಅಲ್ಲ, ನಿನಗೆ ಅವರ ಪರಿಚಯ ಇರಬೇಕು, ಅದಕ್ಕೆ ಮಾತನಾಡುತ್ತಿದ್ದೀಯಾ ಎಂದು ನನ್ನ ಜೊತೆ ವಾದ ಮಾಡುತ್ತಿದ್ದರು. ನಾನು ಅವರಿಗೆ ತಿಳಿ ಹೇಳಲು ಹೋಗಿ ಸೋತು ಹೋದೆ. ನಂತರ ನಾನು ಇವರ ನಡವಳಿಕೆಯಿಂದ ತುಂಬ ಬೇಸತ್ತು ನನ್ನ ತವರು ಮನೆಗೆ ಹೋಗಿ ಬಿಟ್ಟಿದ್ದೆ. ನಂತರ ನನ್ನ ಗಂಡ ಅಲ್ಲಿಗೆ ಬಂದು ನನ್ನನ್ನು ಕ್ಷಮಿಸು, ನಾನು ನಿನ್ನ ಜೊತೆ ಆ ರೀತಿ ನಡೆಸಿಕೊಳ್ಳಬಾರದಾಗಿತ್ತು ಎಂದು ನನ್ನನ್ನು ಮತ್ತೆ ವಾಪಸ್ ಮನೆಗೆ ಕರೆದುಕೊಂಡು ಬಂದರು. ಮುಂದೆ ಇವರು ಬದಲಾಗಿದ್ದಾರೆ ಎಂದುಕೊಂಡಿದ್ದೆ. ಆದರೆ ಅವರು ತಮ್ಮ ಚಾಳಿಯನ್ನು ಮತ್ತೆ ಮುಂದುವರಿಸುತ್ತಿದ್ದರು. ನನಗೆ ಏನು ಮಾಡಬೇಕೆಂಬುದೇ ತಿಳಿಯುತ್ತಿರಲಿಲ್ಲ. ಒಂದು ದಿನ ಮನೆಯ ಮುಂದೆ ತರಕಾರಿ ಮಾರುವವನು ಬಂದಿದ್ದನು. ನಾನು ತರಕಾರಿ ತರಲು ಹೋಗಿದ್ದೆ. ಆ ದಿನ ನನ್ನ ಗಂಡ ಮನೆಯಲ್ಲಿಯೇ ಇದ್ದರು. ನಾನು ಹೊರಗೆ ಹೋಗಿ ಏನೇನು ಮಾಡುತ್ತೇನೆ ಎಂಬುದನ್ನು ಅವರು ಕಿಟಕಿಯಿಂದ ನೋಡುತ್ತಿದ್ದರು. ನಾನು ತರಕಾರಿ ತೆಗೆದುಕೊಂಡು ಮನೆಯ ಒಳಗೆ ಬಂದಾಗ ಅವರು ನನ್ನನ್ನು ಪ್ರಶ್ನೆಯ ಮೇಲೆ ಪ್ರಶ್ನೆ ಮಾಡುತ್ತಿದ್ದರು. ಏನ್ ಕಲ್ಪನಾ, ನಿನ್ನ ಜೊತೆ ಮಾತ್ರ ಆ ವ್ಯಕ್ತಿ ಅಷ್ಟೊಂದು ಸಲುಗೆಯಿಂದ ಮಾತನಾಡುತ್ತಿದ್ದಾನಲ್ಲ, ಅದು ಯಾಕೆ? ಯಾರ ಜೊತೆಯೂ ಇಲ್ಲದಂತಹ ಸಲುಗೆ ನಿನ್ನ ಜೊತೆ ಯಾಕೆ ಎಂದು ನನ್ನ ಗಂಡ ಕೇಳುತ್ತಿದ್ದರು. ಅವರ ಪ್ರಶ್ನೆಗೆ ನಾನು ಉತ್ತರ ನೀಡಿದೆ, ನೋಡಿ, ನಾನು ದಿನ ಆ ವ್ಯಕ್ತಿಯ ಹತ್ತಿರನೇ ತರಕಾರಿ ಖರೀದಿಸುತ್ತೇನೆ. ಆದುದರಿಂದ ಆ ವ್ಯಕ್ತಿ ನನ್ನ ಜೊತೆ ಸ್ವಲ್ಪ ಸಲುಗೆಯಿಂದ ಮಾತನಾಡುತ್ತಾರೆ. ಅದರಲ್ಲಿ ಏನ್ ತಪ್ಪಿದೆ ಎಂದು ಕೇಳಿದೆ. ಅದಕ್ಕೆ ಶೇಖರ್, ನೋಡು, ಇಂತಹ ವ್ಯಕ್ತಿಗಳ ಹತ್ತಿರ ನಾವು ಸ್ವಲ್ಪ ನಿಗಾ ಇಟ್ಟಿರಬೇಕು. ಇಲ್ಲ ಎಂದರೆ ನಮಗೆ ಮೋಸ ಮಾಡಿಬಿಡುತ್ತಾರೆ. ಚೆನ್ನಾಗಿ ಮಾತನಾಡುತ್ತಾ ನಮ್ಮ ಹತ್ತಿರ ಹೆಚ್ಚಿಗೆ ಹಣವನ್ನು ಪಡೆಯುತ್ತಾರೆ. ಅದಕ್ಕೆ ನಾನು ಅವರ ಹತ್ತಿರ ಸಲುಗೆ ಬೇಡ ಎಂದು ಹೇಳಿದೆ ಎಂದು ಉತ್ತರಿಸಿದರು. ನನಗೆ ಯಾಕೋ ಅವರ ಮಾತು ನಡವಳಿಕೆ ಇಷ್ಟವಾಗಲಿಲ್ಲ. ಮುಂದೆ ಅವರ ಅನುಮಾನವು ತಾರಕಕ್ಕೆ ಏರಿತು. ನಾನು ಹೊರಗಡೆ ಎಲ್ಲಾದರೂ ಹೋದರೆ ಅಥವಾ ಸ್ನಾನಕ್ಕೆಂದು ಹೋದರೆ ನನ್ನ ಮೊಬೈಲನ್ನು ತೆಗೆದುಕೊಂಡು ಚೆಕ್ ಮಾಡುತ್ತಿದ್ದರು. ಮತ್ತೆ ನಾನು ಅವರ ಹತ್ತಿರ ಮಾತನಾಡಲು ಹೋದಾಗ ಅವರೇ ನನಗೆ ಪ್ರಶ್ನೆ ಕೇಳುತ್ತಿದ್ದರು. ನೋಡು,
ನೀನು ಇವರ ಹತ್ತಿರ ಮೊದಲು ಮಾತನಾಡುತ್ತಿರಲಿಲ್ಲ, ಈಗ ಯಾಕೆ ಮತ್ತೆ ಅವರ ಜೊತೆ ಮಾತನಾಡುತ್ತಿದ್ದೀಯಾ ಎಂದು ನನಗೆ ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದರು. ಅದಕ್ಕೆ ನಾನು ಹೇಳಿದೆ, ಈಗ ನಾನು ಅವರ ಜೊತೆ ಮಾತನಾಡುತ್ತಿದ್ದೇನೆ, ಇದರಿಂದ ನಿಮಗೇನಾದರೂ ತೊಂದರೆನಾ ಎಂದು ಕೇಳಿದೆ. ಅದಕ್ಕೆ ಅವರು, ಇಲ್ಲ, ಒಂದು ಸಾರಿ ನಿನ್ನ ಜೊತೆ ಮಾತನ್ನು ಬಿಟ್ಟಿದ್ದಾರೆ ಅಂದ ಮೇಲೆ ಮತ್ತೆ ಅವರ ಜೊತೆ ಮಾತನಾಡುವುದು ಸರಿಯಲ್ಲ ಎಂದು ಹೇಳಲು ನಾನು ನಿನಗೆ ಪ್ರಶ್ನೆ ಮಾಡಿದೆ ಎಂದು ನನ್ನ ಪ್ರಶ್ನೆಯಿಂದ ಅವರು ಜಾರಿಕೊಂಡರು. ಇವರ ಈ ಅನುಮಾನದ ಸ್ವಭಾವದಿಂದ ನನ್ನ ಮನಃಶಾಂತಿ ಹಾಳಾಗಿ ಹೋಗಿತ್ತು. ಆದ್ದರಿಂದ ನಾನು ಇವರಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕು ಎಂದು ಅವರ ಮೇಲೆ ಒಂದು ನಿಗಾ ಇಟ್ಟಿದ್ದೆ. ಹೇಗಾದರೂ ಮಾಡಿ ಇವರನ್ನು ಸರಿದಾರಿಗೆ ತರಬೇಕು, ಅವರು ಮಾಡುತ್ತಿರುವ ತಪ್ಪನ್ನು ಅವರಿಗೆ ಅರಿವು ಮೂಡಿಸಬೇಕು ಎಂದುಕೊಂಡು ಅವರು ನನಗೆ ಪ್ರಶ್ನೆ ಮಾಡಲು ಬಂದರೆ ನಾನೇ ಅವರಿಗೆ ಎಲ್ಲ ವಿಷಯವನ್ನು ಹೇಳಿಬಿಡುತ್ತಿದ್ದೆ. ಆದರೂ ಅವರು ನನ್ನನ್ನು ಪ್ರಶ್ನೆ ಮಾಡುವುದನ್ನು ಬಿಡುತ್ತಿರಲಿಲ್ಲ. ಇದೆಲ್ಲ ನಡೆದ ಮೇಲೆ ಇವರಿಗೆ ಈ ದಾರಿಯಿಂದ ಬುದ್ಧಿ ಕಲಿಸಲು ಆಗುವುದಿಲ್ಲ ಎಂದು, ಇವರಿಗೆ ಸರಿಯಾದ ಪಾಠ ಕಲಿಸಲೇಬೇಕೆಂದು ತೀರ್ಮಾನ ಮಾಡಿಕೊಂಡೆ. ನಾನು ಸಹ ಅವರ ಮೊಬೈಲನ್ನು ತೆಗೆದುಕೊಂಡು ಚೆಕ್ ಮಾಡಿದೆ. ನಿಮಗೆ ಯಾಕೆ ಈ ಹುಡುಗಿ ಫೋನ್ ಮಾಡಿದ್ದಾಳೆ, ಅವಳ ನಂಬರ್ ನಿಮಗೆ ಹೇಗೆ ಸಿಕ್ಕಿತು ಎಂದು ಅವರನ್ನು ಪ್ರಶ್ನೆ ಮಾಡಿದೆ. ನಾನು ಕೇಳಿದ ಪ್ರಶ್ನೆಗೆ ಅವರ ಮುಖದಲ್ಲಿ ಬೆವರು ಇಳಿಯಲು ಪ್ರಾರಂಭವಾಯಿತು. ಅದು ನನ್ನ ಜೊತೆ ಕೆಲಸ ಮಾಡುವ ಹುಡುಗಿಯ ನಂಬರ್, ಹಾಗೆ ಇವರು ನನ್ನ ಫ್ರೆಂಡ್ ಎಂದು ಹೇಳಿದರು. ಹೌದಾ, ಹಾಗಿದ್ದರೆ ನೀವಿಬ್ಬರು ಏನೇನು ಮಾತನಾಡಿದ್ದೀರಿ ಎಂದು ನನಗೆ ಹೇಳಬಹುದಲ್ಲವಾ ಎಂದು ಕೇಳಿದೆ. ಅದಕ್ಕೆ ಅವರು, ನಾವಿಬ್ಬರು ಸ್ನೇಹಿತರು ಏನಾದರೂ ಮಾತನಾಡಿಕೊಳ್ಳುತ್ತೇವೆ, ಅದನ್ನೆಲ್ಲ ನಿನಗೆ ಹೇಳಬೇಕಾ ಎಂದು ಕೇಳಿದರು. ಅದಕ್ಕೆ ನಾನು ಅವರಿಗೆ ಪ್ರಶ್ನೆ ಮಾಡಿದೆ, ಹಾಗಿದ್ದರೆ ನೀವು ಮಾತ್ರ ನನ್ನನ್ನು ಪ್ರಶ್ನೆ ಮಾಡುತ್ತಿದ್ದೀರಿ, ನಾನು ನನ್ನ ಫ್ರೆಂಡ್, ತಂದೆ ತಾಯಿ ಹಾಗೂ ಅಕ್ಕ ತಂಗಿಯರ ಜೊತೆ ಮಾತನಾಡಿದಾಗಲೆಲ್ಲ ಏನನ್ನು ಮಾತನಾಡಿದೆ ಎಂದು ಯಾಕೆ ಕೇಳುತ್ತಿದ್ದೀರಿ ಎಂದು ಕೇಳಿದೆ. ನನ್ನ ಪ್ರಶ್ನೆಗೆ ಅವರ ಬಾಯಿಂದ ಮಾತೇ ಹೊರಡಲಿಲ್ಲ. ಹೀಗೆ ಒಂದು ದಿನ ಅವರು ನನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಶೇಖರ್ ಅವರ ಜೊತೆ ಓದಿದ್ದ ಒಬ್ಬ ಬಾಲ್ಯ ಗೆಳತಿ ಸಿಕ್ಕಿದ್ದರು. ಅವರ ಜೊತೆ ನಮ್ಮ ಯಜಮಾನರು ತುಂಬ ಸಲುಗೆಯಿಂದ ಮಾತನಾಡುತ್ತಿದ್ದರು. ನಾನು ಅವರಿಗೆ ಇದರ ಬಗ್ಗೆ ಕೇಳಿ ಅವರಿಗೆ ಅರಿವು ಮೂಡಿಸಬೇಕೆಂದು ಮನೆಗೆ ಬಂದ ತಕ್ಷಣ, ಏನು ಆ ಹುಡುಗಿಯ ಜೊತೆ ಅಷ್ಟೊಂದು ನಗುತ್ತಾ ಮಾತನಾಡುತ್ತಿದ್ದೀರಲ್ಲ ಎಂದೆ. ಅವಳು ನನಗೆ ಸ್ಕೂಲಿನಿಂದಲೂ ಪರಿಚಯ, ಅವಳು ಎಲ್ಲೇ ಸಿಕ್ಕರೂ ನನ್ನನ್ನು ಹೀಗೆ ಮಾತನಾಡಿಸುತ್ತಾಳೆ, ನಾನು ಅವರನ್ನು ಹಾಗೆಯೇ ಮಾತನಾಡಿಸುತ್ತೇನೆ, ನಮ್ಮಿಬ್ಬರ ನಡುವೆ ಆ ತರಹ ಯಾವುದೇ ಸಂಬಂಧವಿಲ್ಲ ಎಂದು ಅವರು ನನ್ನ ಬಳಿ ಹೇಳುತ್ತಾರೆ. ಅದಕ್ಕೆ ನಾನು ಅವರಿಗೆ ಕೇಳಿದೆ, ಅದು ಸರಿ, ನಾನು ಯಾರ ಜೊತೆ ಮಾತನಾಡಿದರೂ ಸರಿ, ಯಾಕೆ ಅವರ ಜೊತೆ ಅಷ್ಟೊಂದು ಸಲುಗೆಯಿಂದ ಮಾತನಾಡುತ್ತಿದ್ದೀಯಾ ಎಂದು ಕೇಳುತ್ತಿದ್ದೀರಲ್ಲ, ಅದು ಯಾಕೆ? ನಾನು ಒಬ್ಬ ತರಕಾರಿ ಮಾರುವವನ ಜೊತೆ ಮಾತನಾಡಿದರೂ ನಿಮಗೆ ಆಗುತ್ತಿರಲಿಲ್ಲ, ನೀವು ಮಾತ್ರ ನಿಮ್ಮ ಸ್ಕೂಲ್ ಫ್ರೆಂಡ್ ಜೊತೆಗೆ ಮಾತನಾಡಬಹುದಾ ಎಂದು ಕೇಳಿದೆ. ಅವರು ತಾವು ಮಾಡುತ್ತಿದ್ದ ತಪ್ಪುಗಳನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ಅವರು ಮಾತನಾಡಿದ್ದಕ್ಕಾಗಿ ನಾಚಿಕೆ ಪಡುತ್ತಿದ್ದರು. ಮುಂದೆ ನಾನು ಕೂಡ ಅವರು ನನ್ನನ್ನು ಹೇಗೆ ಪ್ರಶ್ನೆ ಮಾಡುತ್ತಿದ್ದರೋ ನಾನು ಅದೇ ರೀತಿ ಪ್ರಶ್ನೆ ಮಾಡುತ್ತಿದ್ದ ಕಾರಣ ಅವರು ತಾವು ಮಾಡಿದ ತಪ್ಪುಗಳನ್ನು ಅರಿತುಕೊಂಡರು. ಹಾಗೆಯೇ ನನ್ನ ಮೇಲೆ ಅನುಮಾನ ಪಡುವುದನ್ನು ನಿಲ್ಲಿಸಿದರು. ನಾನು ಅವರ ಜೊತೆ ಮಾತನಾಡುವಾಗ ಅವರಿಗೆ ಹೇಳಿದೆ, ನೋಡಿದಿರಾ, ನೀವು ನನ್ನ ಜೊತೆಗೆ ಹೇಗೆ ವರ್ತಿಸುತ್ತಿದ್ದೀರೋ ಹಾಗೆಯೇ ನಾನು ನಿಮ್ಮ ಜೊತೆ ವರ್ತಿಸಿದೆ, ಆದರೆ ನಿಮಗೆ ಅದನ್ನು ತಡೆದುಕೊಳ್ಳಲು ಆಗಲಿಲ್ಲ. ಆದರೆ ನೀವು ನನ್ನ ಮೇಲೆ ಹೊರಿಸುತ್ತಿದ್ದ ಆರೋಪಗಳನ್ನು ತಪ್ಪು ಮಾಡದೆ ನಾನು ಹೇಗೆ ಅದನ್ನೆಲ್ಲ ಹೊತ್ತುಕೊಳ್ಳಲಿ ಎಂದು ನನ್ನ ಗಂಡನಿಗೆ ಹೇಳಿದೆ. ನನ್ನ ಮಾತುಗಳನ್ನು ಕೇಳಿದ ಶೇಖರ್ ತಪ್ಪಿನಿಂದ ತಲೆ ತಗ್ಗಿಸಿದರು. ಹಾಗೆಯೇ ನನ್ನ ಹತ್ತಿರ ಬಂದು ಕ್ಷಮೆ ಕೇಳಿದರು. ಕಲ್ಪನಾ, ನಾನು ಮಾಡಿದ ತಪ್ಪುಗಳನ್ನು ನೀನು ಕ್ಷಮಿಸು, ನಾನು ಇನ್ನು ಮುಂದೆ ಆ ರೀತಿ ನಿನ್ನ ಜೊತೆ ನಡೆದುಕೊಳ್ಳುವುದಿಲ್ಲ, ನಾನು ನನ್ನ ಎಲ್ಲ ಕೆಟ್ಟ ಬುದ್ಧಿಯನ್ನು ಬಿಡುತ್ತೇನೆ, ನನಗೆ ನಿನ್ನ ಮೇಲೆ ನಂಬಿಕೆ ಇತ್ತು, ಪ್ರೀತಿಯೂ ಸಹ ಇತ್ತು, ಅದು ಹೆಚ್ಚಾಗಿ ನನ್ನ ಕೈಯಲ್ಲಿ ಹೀಗೆಲ್ಲ ಮಾಡಿಸಿ ಬಿಟ್ಟಿತು ಎಂದು ನನ್ನ ಬಳಿ ಕ್ಷಮೆ ಕೇಳಿದರು. ನಾನು ಅವರ ತಪ್ಪನ್ನೆಲ್ಲ ಕ್ಷಮಿಸಿದೆ. ಶೇಖರ್ ಅವರ ಕೆಟ್ಟ ಬುದ್ಧಿ ಹಾಗೂ ಅವರು ಅನುಮಾನ ಪಡುತ್ತಿದ್ದ ಬುದ್ಧಿ ಎಲ್ಲವನ್ನು ಬಿಟ್ಟು ಮೊದಲಿನ ಹಾಗೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಈ ಎಲ್ಲ ಬುದ್ಧಿಯನ್ನು ಬಿಟ್ಟ ಮೇಲೆ ನಾನು ಹಾಗೂ ನನ್ನ ಗಂಡ ಇಬ್ಬರು ನಮ್ಮ ಮಕ್ಕಳ ಜೊತೆ ಸುಖವಾಗಿದ್ದೆವು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.